ಸರ್ ಕಾಟೇರ್ ಒಂದು ಬಿಗ್ ಸಕ್ಸಸ್ ಕಂಡಿದೆ, ಅದರಲ್ಲಿ ನೀವು ಕೂಡ ಒಂದು ಪಾಲಾಗಿದ್ದೀರಾ, ಹೇಗೆ ಅನಿಸ್ತಿದೆ ಸರ್ ಅಂತ? ಸರ್ ಖುಷಿ ಆಗುತ್ತೆ. ಒಂದು ಸಿನಿಮಾದ ಒಂದು ಸ್ಟ್ರಾಟಜಿ ಪ್ರಮೋಷನ್ ಸ್ಟ್ರಾಟಜಿ ಬಗ್ಗೆ ಮತ್ತು ಇಡೀ ನನಗೊಂದು ಫ್ರೀಡಮ್ ಇತ್ತು ಇಲ್ಲಿ ಕೆಲಸ ಮಾಡೋಕ್ಕೆ. ನಮ್ಮ ನಿರ್ಮಾಪಕರು ರಾಕ್ಲೈನ್ ಸರ್, ನಮ್ಮ ಪ್ರೊಡಕ್ಷನ್ ಹೌಸು, ನಮ್ಮ ಡಿ ಬಾಸು, ನಾನು ಮೊನ್ನೆ ಡಿ ಬಾಸ್ ಸರ್ ಥ್ಯಾಂಕ್ ಯು ಮಹೇಶ್, ಬಂದು ಸಪೋರ್ಟ್ ಮಾಡ್ತಾಯಿದ್ದೀರಾ, ಕೆಲಸ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು ಅಂತ ಹೇಳಿದಾಗ ಒಂದೇ ಮಾತು ಹೇಳಿದ್ದು ನನ್ನ ಬಾಸ್ಗೆ, ಬಾಸ್ ನಿಮ್ಮ ಮೇಲಿರೋ ಪ್ರೀತಿ, ನಾನು ನಿಮ್ಮೊಬ್ಬ ದೊಡ್ಡ ಅಭಿಮಾನಿ. ಎರಡು ಇರಬೇಕಾದ್ರೆ ಯಾವುದು ಇದು ಕಷ್ಟಪಡ್ತಾಯಿವಿ ಸ್ಟ್ರೈನ್ ಅಂತ ಅನ್ಸೋದೇ ಇಲ್ಲ. ಪ್ರೀತಿ ಇದ್ದಿದ್ದ ಕಡೆ ಇದು ಯಾವುದು ಇರೋಲ್ಲ. ಏನು ನಿದ್ದೆಗಿದೆ ಏನೂ ಬೇಕು ಅನ್ಸಲ್ಲ. ಯಾವಾಗ ಒಂದು ಕೂಲಿ ಕೆಲಸ ಮಾಡೋಕ್ಕೆ ಹೋಗ್ತೀವಲ್ಲ, ದುಡ್ಡು ಇಸ್ಕೊಂಡಾಗ ಅಷ್ಟಕ್ಕೆ ಕೆಲಸ ಮಾಡ್ತಾರೆ. ಇದು ಪ್ರೀತಿ, ಇದು ಬೆಲೆ ಕಟ್ಟೋಕ್ಕಲ್ಲ ಬಾಸ್ ಮೇಲಿರೋ ಪ್ರೀತಿಗೆ. ಸೊ ಅಲ್ಲಿಂದ ನಾವು ಪ್ರಾರಂಭ ಆಗಿದ್ದು. ರಾಬರ್ಟಲ್ಲೂ ಬಾಸ್ ಜೊತೆ ನಾನು ಕೆಲಸ ಮಾಡಿದೆ, ಆವಾಗ ಉಮಾಪತಿ ಸರ್ ನಿರ್ಮಾಪಕ. ಸೊ ಇವಾಗ ರಾಕ್ಲೈನ್ ಸರ್ ಇದ್ದರು, ಆಮೇಲೆ ತರುಣ್ ಸರ್ ನನ್ನ ಒಳ್ಳೆ ಸ್ನೇಹಿತರು, ವಿಲ್ವಿ ಸರ್, ಅವರೊಂದು ಕಡೆ ಪೋಸ್ಟ್ ಪ್ರೊಡಕ್ಷನ್ ಇದ್ದರು. ನನಗೊಂದಷ್ಟು ಕೆಲಸ ಮಾಡುವಂಥ ಅವಕಾಶ ಸಿಕ್ತು. ನೋಡಿ, ನಾವು ಇನ್ನೂ ಡೈರೆಕ್ಷನ್ ಮಾಡಿಲ್ಲ ಬಾಸ್ಗೆ. ಬಾಸ್ ಏನು ಅವ್ರ ಜೊತೆ ಒಡನಾಟದಲ್ಲಿ ಈ ಪ್ರಮೋಷನ್ ವಿಷಯದಲ್ಲಿ ನಾನೊಂದು ಸ್ವಲ್ಪ ಅರ್ತ್ಕೊಳ್ಳೋಕ್ಕೆ ಅವ್ರ ಜೊತೆ ಇರುವಂಥ ಅವಕಾಶ ನನಗೂ ಸಿಗ್ತೀನಿ. ನೀವು ಕೂಡ ಮಿಡ್ ನೈಟಲ್ಲೇ ಶೋ ನೋಡಿದ್ರಿ ಅಂತ, ನಿಮ್ಗೆ ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ ನೋಡಿದಾಗ? ಆ ಮಿಡ್ ನೈಟ್ ಶೋ ನೋಡಿದಾಗ ನಿಮ್ಗೆ ಏನು ಇಷ್ಟ ಆಯ್ತು ಅಂತ ಸಿನಿಮಾದಲ್ಲಿ? ಸರ್, ಮಿಡ್ ನೈಟ್ ಶೋ ನನ್ನ ಅದೃಷ್ಟ ಅಂತ ಅನ್ಕೋತೀನಿ. ಯಾಕಂದರೆ ಅವತ್ತು ಸುಮಲತಮ್ಮ ಇದ್ದರು, ದರ್ಶನ್ ಸರ್ ಜೊತೆ ಅಂದರೆ ಬುಧವಾರ ರಾತ್ರಿ, ಶುಕ್ರವಾರ ರಿಲೀಸ್ ಅಂದರೆ ಬುಧವಾರ ರಾತ್ರಿ ಆ ಸಿನಿಮಾ ನೋಡಿದ್ದು. ತುಂಬ ಅಂದರೆ ಒಬ್ಬ ಸೂಪರ್ ಸ್ಟಾರ್ ಜೊತೆ ಸಿನಿಮಾ ನೋಡ್ತಾ ಇದ್ದೀನಿ. ಅಥವಾ ಸೂಪರ್ ಸ್ಟಾರು ಅವ್ರ ಸಿನಿಮಾ ಅವ್ರ ಸಿನಿಮಾ ಅವರೇ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ. ಸೊ ಇಡೀ ಎಂಟೈರ್ ಕರ್ನಾಟಕ ಹೈ ವೋಲ್ಟೇಜ್ ಸಿನಿಮಾನ ಸೊ ನಾವು ಮೊದಲು ಭಾಗ ನೋಡಿ ನಾನೇ ಮೊದಲು ರಿವ್ಯೂ ಮಾಡಿದ್ದು. ರಿವ್ಯೂವಲ್ಲಿ ನಾನು ಹೇಳ್ಬಿಟ್ಟಿದ್ದೆ, ಇದೇನು ಉತ್ಪ್ರೇಕ್ಷಣಾರ ಅಂದ್ಕೊಳ್ಳಿ, ನೀವು ಏನಾರ ಅಂದ್ಕೊಳ್ಳಿ, ಸಿನಿಮಾ ಅತ್ಯದ್ಭುತವಾಗಿದೆ. ಬಾಸ್ ಎರಡು ರೀತಿ ಪಾತ್ರದಲ್ಲೂ ಪರಾಕಾಯ ಪ್ರವೇಶ ಮಾಡಿದ್ದಾರೆ. ಲಾಸ್ಟಲ್ಲಿ ಎಲ್ಲ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳಿದೆ. ನಮ್ಮ ರಿವ್ಯೂ ಪ್ರಕಾರನೇ ಜನ ಹಂಗೆ ಎಕ್ಸೆಪ್ಟ್ ಮಾಡಿದ್ರು. ಅದೇ ಅತ್ಯುತ್ತಮ ಒಂದು ಸಿನಿಮಾನ ಮುಡಿಗೇರಿಸ್ಕೊಂಡ್ರು. ಅದೊಂದು ದೊಡ್ಡ ಎಕ್ಸ್ಪೀರಿಯೆನ್ಸು. ಸಿನಿಮಾ ಮುಗಿದಾಗ ನಾವು ಏನಂದರೆ ನನ್ನ ಕಣ್ಣಲ್ಲಿ ನೀರಿತ್ತು. ಆಮೇಲೆ ಧನ್ವೀರ್ ಸರ್ ಹೇಳ್ತಾಯಿದ್ರು, ಬಿಕ್ಕಿ ಹೇಳ್ತಾಯಿದ್ರು ಪ್ರಜ್ವಲ್ ಸರ್ ಅವರು ಕ್ಲೈಮ್ಯಾಕ್ಸ್ ಸೀನ್ ನೋಡಿ ಎಲ್ಲರೂ ಕಣ್ಣಲ್ಲಿ ನೀರಿತ್ತು. ಎಲ್ಲರೂ ಆ ಒಂದು ಏಜ್ಡ್ ಕ್ಯಾರೆಕ್ಟರ್ನ ನೋಡೋಕ್ಕೆ ಒಂದು ಆ ಲಾಸ್ಟ್ ಆ ಡೈಲಾಗ್ಗೆ ಮುಳುಗೋಗಿದ್ದೋ ನಾವು ಸಿನಿಮಾಲಿ. ನಾವು ದರ್ಶನ್ ಸರ್ ಕೂತವ್ರು ಅನ್ನೋದು ಮರ್ತ್ಬಿಟ್ಟಿದ್ದೆವು, ಅಷ್ಟು ಎಳ್ಕೊಂಡು ಹೋಗಿತ್ತು. ಅದು ದೊಡ್ಡ ಎಕ್ಸ್ಪೀರಿಯೆನ್ಸು. ನಾವೇನೊಂದು ರಿವ್ಯೂ ಬರೆದಾಗ 24 ಗಂಟೆ ಕಾಮೆಂಟ್ಸ್ ಬೇರೆ ಬರ್ತಾರೆ, ಇವನು ಸುಮ್ಮನೆ ನೋಡ್ಕೊಂಬಂದು ಅವ್ರ ಜೊತೆ ಸಿನಿಮಾ ಏನೋ ಹೇಳ್ತಾವನೆ ಗುರು ಅಂತ. ಬಟ್ ನಿಜ ಆಗುತ್ತಲ್ಲ, ನಿಜ ಆಗುತ್ತೆ, ದೊಡ್ಡ ಮಟ್ಟಕ್ಕೆ ಹೋಗುತ್ತೆ, ದೊಡ್ಡ ಮಟ್ಟಕ್ಕೆ ಕಲೆಕ್ಷನ್ ಮಾಡ್ತಾಯಿದೆ, ದೊಡ್ಡ ಮಟ್ಟಕ್ಕೆ ಸಿನಿಮಾ ಹಿಟ್ಟಾಗಿದೆ. ಇದನ್ನು ನಾನು ಬ್ಲಾಕ್ ಬಾಸ್ಟರ್ ಅಂತ ಹೇಳಲ್ಲ, ಇಂಡಸ್ಟ್ರಿ ಹಿಟ್ ಅಂತ. 3 Kಗೆ ನಾನು ಇದನ್ನು ಹೋಲಿಸ್ತೀನಿ. ಮೊದಲ K ಬಂದು KGF, 2ನೇ K ಬಂದು ಕಾಂತಾರ, 3ನೇ K ಬಂದು ನಮ್ಮ ಇಂಡಸ್ಟ್ರಿ ಹಿಟ್ಟು ಕಾಟೇರ. ಈ 3 Kಯಿಂದ ಇವತ್ತು ಇಂಡಸ್ಟ್ರಿ ಹಂತವಾಗಿ ಹೋಗ್ತಾ ಇದೆ. ಅಂದರೆ ಎಲ್ಲ ಸಿನಿಮಾಗಳು ಗೆದ್ದಿವೆ. ಎಲ್ಲ ಅಂದರೆ ಇನ್ನೊಂದು ಟ್ರೆಂಡ್ ಸೆಟ್ ಅಂತ ಹೇಳ್ತೀವಲ್ಲ, ಗಾಡಿ ಕಡ್ಕೊಂಡು ಒಂದು ಸಿನಿಮಾ ನೋಡ್ತಾರೆ, ಟ್ಯಾಕ್ಟ್ರಲ್ಲಿ ಬಂದು ಸಿನಿಮಾ ನೋಡುವಂಥ ಆ ಕ್ರೌಡ್ನ ಎಳೆಯೋದು, ಅದಕ್ಕೊಂದು ಸಿನಿಮಾಗೊಂದು ಮ್ಯಾಜಿಕ್ ಇರಬೇಕು ಅನ್ನೋದು ನನ್ನೊಂದು ಅಭಿಪ್ರಾಯ. ಓವರಾಲ್ ಎಲ್ಲ ಪ್ರದರ್ಶನ ಕಾಣ್ತಾ ಇದೆ. ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಸರ್ ಇಷ್ಟೊಳಗೆ ಸಿನಿಮಾ ನಿಮ್ಮ ಪ್ರಕಾರ? ಸರ್, ಕಲೆಕ್ಷನ್ ಬಗ್ಗೆ ನಿರ್ಮಾಪಕರು ಹೇಳಬೇಕು, ನಾನು ಹೇಳಂಗಿಲ್ಲ. ಬಟ್ ನಾನು ನೋಡ್ದಂಗೆ ಸರ್ ಏನೇನು ಓಡಾಡ್ತಾ ಇದೆ ನಂಬರ್ಸ್ಗಳೆಲ್ಲ ಆಲ್ಮೋಸ್ಟ್ ಹತ್ರನೇ ಇರುತ್ತೆ. ಇನ್ನೊಂದೇನಂದ್ರೆ ಇತ್ತೀಚಿನ ದಿನಗಳು ಅಷ್ಟು ಕಲೆಕ್ಷನ್ ಮಾಡಿಲ್ಲ ಅಂತ ಒಂದು 2 ದಿನದಿಂದ ಆ ಥರ ನ್ಯೂಸ್ ಬರ್ತಾ ಇದೆ. ಅದ್ರ ಸುಳ್ಳು ಆ ಥರದ್ದೆಲ್ಲ ಕೊಟ್ಟರೆ ಸರ್, ಒಂದು ಕಡೆ ಕಲೆಕ್ಷನ್ ಆಗ್ತಾ ಇದೆ ಅಂತಿದೆ, ಇನ್ನೊಂದು ಕಡೆ ರಾಕ್ಲೈನ್ ಸರ್ ಹೇಳಿದ್ದು ಬರೀ ಒಂದು ಕಟ್ ಪೀಸ್ ನೋಡ್ತಾ ಇದ್ದೀರಾ, ಆಗಿಲ್ಲ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ. ಈಗ 4 ದಿನ ಆಗಿದೆ, ಇನ್ನೂ ಸಿನಿಮಾಗಳು ಇನ್ನೂ ಕೆಲವು ದಿನಗಳಾದ್ಮೇಲೆ ಲೆಕ್ಕಾಚಾರ ನಾನು ತಗೋತೀವಿ. ಯಾವುದೇ ಸಿನಿಮಾ 4 ದಿನಕ್ಕೆ ಲೆಕ್ಕಾಚಾರ ಮಾಡೋಕ್ಕಾಗಲ್ಲ ಸರ್. ಬಟ್ ಅಂದಾಜು ಗ್ರಾಸ್ ಕಲೆಕ್ಷನ್ ಅಂತ ಆಗ್ತಾ ಇದ್ದಾರಲ್ಲ, ಗ್ರಾಸ್ ಕಲೆಕ್ಷನ್ಗೂ ಬೇರೆ, ಶೇರೇ ಬೇರೆ. ಕಲೆಕ್ಷನ್ ನಿಮ್ಮ ಟ್ಯಾಕ್ಸ್ ಕಟ್ಟಾಗುತ್ತೆ, ಥಿಯೇಟರ್ ರೆಂಟ್ ಕಟ್ಟಾಗುತ್ತೆ, ಇದು ಸಿನಿಮಾ ಲೆಕ್ಕಾಚಾರನೇ ಬೇರೆ ಇದೆ. ಇದೆಲ್ಲ ಆದ ನಂತರ ಒಂದು ಶೇರನ್ನು ಲೆಕ್ಕ ಕೇಳ್ತೀನಿ ಅನ್ನೋದನ್ನ ಬೇರೆ ರೀತಿ ಪೋಟ್ರೆ ಮಾಡೋದು ಅಪೋಸಿಟ್. ಬಟ್ ನಾನು ಒಂದು ಮಾತು ಹೇಳ್ತೀನಿ, ಊಟ ಮಾಡಬೇಕಾದ್ರೆ ಕಲ್ ತೆಗ್ದು ಆಚೆ ಹಾಕ್ತೀವ, ಊಟನೇ ತೆಗೆದು ಆಚೆ ಹಾಕ್ತೀವ? ಕಲ್ಲು ಮಾತ್ರ. ಊಟ ಅನ್ನೋದು ಶ್ರೇಷ್ಠ. ಅದನ್ನು ಯಾವತ್ತೂ ಅದನ್ನು ನಾವು ತಿಂತೀವಿ. ಬಟ್ ಅದು ಏನಂತ ಹೇಳಿದ್ರೆ ಕಲ್ಲು ಆಚೆಗೆ ಸಿಗ್ತೀವಲ್ಲ, ಹಂಗೆ 100 ನೆಗೆಟಿವ್ ಮಧ್ಯದಲ್ಲಿ 1,00,000 ಪಾಸಿಟಿವ್ ಇದೆ. ಅಲ್ಲೆಲ್ಲೋ ಆ ದನಗಳು ಕರ್ಕೊಬಂದು ಸಿನಿಮಾ ನೋಡ್ತಾವ್ರೆ, ಹೌಸ್ಫುಲ್ ಆಗ್ತದೆ. ಯಾರೋ ಹೆಣ್ಮಗು ಡ್ಯಾನ್ಸ್ ಮಾಡ್ತಾವ್ರೆ ಈ ಸಿನಿಮಾಗೆ, ಬಿಕ್ಕಿ ಹೇಳ್ತಾವ್ರೆ.
ಕ್ಲೈಮ್ಯಾಕ್ಸ್ ನೋಡಿ, ಒಬ್ಬ ರೈತ ನನ್ನ ಕತೆ ಅಂತವನೇ. 1983 ಬಾರ್ಡ್ರಲ್ಲಿ ಹುಟ್ಟಂಥ ಜನಗಳಿಗೆ ಈ ಕತೆ ಚೆನ್ನಾಗಿ ಗೊತ್ತಿದೆ. ಉಳುವನೆ ಭೂಮಿ ಒಡೆಯ ಅಂತ ಇಂದಿರಾ ಗಾಂಧಿ ಮೇಡಮ್ ತಂದಾಗ ಇಡೀ ಭಾರತ ದೇಶದ ಕತೆ ಇದು. ನನಗೀಗ ಯಾರೋ ಇನ್ಸ್ಪೆಕ್ಟರ್ ಒಬ್ರು ಹೇಳ್ತಾ ಇದ್ರು, ಸುಬ್ರಹ್ಮಣ್ಯ ಸ್ವಾಮಿ ಇನ್ಸ್ಪೆಕ್ಟರ್, ಇದು 3 ಸರ್ ಹೋಗಿ ಕುತ್ಕೊಂಡು ಸಿನಿಮಾ ನೋಡಿ ಸರ್ ಸೆಲೆಬ್ರಿಟಿ ಶೋಲಿ, ನೀವು ಯಾಕೆ ನಿಂತಿದ್ದೀರ? ನಾನು 3 ಸಲ ಸಿನಿಮಾ ನೋಡಿದ್ದೀನಿ ಸರ್ ಅಂದರು. ಸರ್ ಇದು ಯಾಕೆ ಸರ್ ನೀವು ಪ್ಯಾನ್ ಇಂಡಿಯಾ ಮಾಡಲಿಲ್ಲ ಅಂತ ಕೇಳಿದ್ರು. ಜನಗಳಿಂದ ಕೂಗ್ ಬರಬೇಕು, ಪ್ಯಾನ್ ಇಂಡಿಯಾ ಬೇಕು ಅನ್ನೋದು. ನೋಡಿ, ಒಬ್ಬ ಇನ್ಸ್ಪೆಕ್ಟ್ರು ಡಬಲ್ ಸ್ಟಾರ್ ಇದು ಸಬ್ ಇನ್ಸ್ಪೆಕ್ಟ್ರು ಪ್ಯಾನ್ ಇಂಡಿಯಾ ಬೇಕು ಅಂತ ಆಸೆ ಪಡ್ತಾರೆ. ಪ್ಯಾನ್ ಇಂಡಿಯಾ ಬೇಕು, ನಂದು ಒಂದು ಈ ಸಿನಿಮಾ ಪ್ಯಾನ್ ಇಂಡಿಯಾ ಬೇಕು ಅನ್ನೋ ಕೂಗು ನಂದು ಒಂದು ಕೂಗಿದೆ. ರಾಷ್ಟ್ರ ಪ್ರಶಸ್ತಿ ಈ ಸಿನಿಮಾಗೆ ಮತ್ತು ನಿರ್ದೇಶಕರಿಗೆ, ನಾಯಕ ನಟರಾದಂಥ ಚಾಲೆಂಜಿಂಗ್ ಸ್ಟಾರ್ ನಮ್ಮ ಡಿ ಬಾಸ್ಗೆ ಸಿಗಬೇಕು ಅನ್ನೋದು ನನ್ನ ಒಂದು ಬಲವಾದ ಕೂಗು ಅಂತ ಹೇಳ್ತೀನಿ. ನಾನು ಯಾಕೆ ಈ ಮಾತು ಕೇಳಿದೆ ಅಂದರೆ, ಒಂದು 2 ದಿನದಿಂದ ರಾಕ್ಲೈನ್ ಸರ್ ಕೊಟ್ಟಂಥ ಬೈಟಲ್ಲಿ ಈ ಥರದ್ದೊಂದು ನ್ಯೂಸ್ ಕ್ರಿಯೇಟ್ ಆಗಿದೆ. ಅಂದರೆ ಕಲೆಕ್ಷನ್ ಅಷ್ಟು ಮಾಡಿಲ್ಲ ಆ ಥರದ್ದೆಲ್ಲ ಹೇಳಿದೆ. ಈ ಥರ ನೆಗೆಟಿವ್ ಯಾಕೆ ಹುಟ್ಕೊಳ್ಳುತ್ತೆ ಸರ್ ಅಂತ? ಸರ್ ನಾನು ಏನು ಹೇಳ್ತೀನಿ ಅಂದರೆ, ನಿಮಗೆ ಬಾಹುಬಲಿ ಪ್ರೊಡ್ಯೂಸರ್ ಆಗಲಿ ಅಥವಾ ಡಂಕಿ ಪ್ರೊಡ್ಯೂಸರ್ ಆಗಲಿ, ಸಲಾರ್ ಪ್ರೊಡ್ಯೂಸರ್ ಆಗಲಿ, ಯಾವ ನಿರ್ಮಾಪಕರು ಸುಧಾ ಓಪನ್ ಆಗಿ ಕಲೆಕ್ಷನ್ ಬಗ್ಗೆ ಮಾತಾಡೋಕ್ಕಾಗಲ್ಲ. ಅದಕ್ಕೆ ಸರ್ಕಾರದ ಕಟ್ಟುನಿಟ್ಟಿನ ರೂಲ್ಸ್ಗಳಿವೆ, ಅದಕ್ಕೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಅವರ ಒಂದು ಸ್ಮೈಲಲ್ಲಿ ತಿಳ್ಕೊಬೋದು, ಅವ್ರ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಅವ್ರ ಕಾಲರ್ ಎತ್ಕ ತಿರ್ಗಾಡೋದ್ರಲ್ಲಿ ನೀವು ಗೊತ್ತಾಗುತ್ತೆ ಈ ಸಿನಿಮಾ ಎಷ್ಟಾಗಿದೆ ಅಂತ. ಇವತ್ತು ಸೆಲೆಬ್ರಿಟಿ ಶೋ ಮಾಡಿದಾರಲ್ಲ ಸರ್ ಇವತ್ತು, ಅಲ್ವಾ? ಎಷ್ಟು ಶೋ ಹೌಸ್ಫುಲ್ ಆಗ್ತಾಯಿದೆ ಇವತ್ತು ಸರ್. 39 ಶೋ ಮ್ಯಾಟಿ, 4:15 ಶೋ 41. ಸಿದ್ದೇಶ್ವರ 2 ಶೋ ಓಪನ್ ಸರ್ ಬುಧವಾರ ಸರ್ ಇವತ್ತು, ವೀಕ್ ಡೇಸ್, ಏನು ಇಯರ್ ಎಂಡಲ್ಲಿ ಇಲ್ಲ ಅಥವಾ ನಾವು ಹೊಸ ವರ್ಷದಲ್ಲಿಲ್ಲ. ಸೊ ಇವತ್ತು 41 ಶೋ ಓಪನ್ ಆಗಿದೆ ಬರೀ SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.